ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಕ್ರಿಸ್ಮಸ್ ಹಾಲಿಡೇಸಲ್ಲಿ ಹೊರಗಡೆ ಎಲ್ಲೂ ಹೋಗಲಿಲ್ಲ. ಸೊ ಅದಕ್ಕೋಸ್ಕರ ಸನ್ನಿಧಿ ತುಂಬ ಹೇಳ್ತಾ ಇದ್ದೆ, ಎಂಫೆ ಮಾಲ್ಗಾರ ಕರ್ಕೊಂಡೋಗಿ ಪಪ್ಪನ್ನ. ಅವರಪ್ಪ ಯಾವತ್ತೂ ಬಂದಿಲ್ಲ. ಇವತ್ತಿನ ವ್ಲಾಗ್ ಬಂದು ಎಂಫೆ ಮಾಲ್ದಾಗಿರುತ್ತೆ. ಮಚ್ಚಿನಿ ಎಂಫೆಮಲ್. ಓ, ಅವತ್ತು ಎಂಫೆಮಲ್ ಹೋಗ್ಬೇಕು ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಇವತ್ತು ಎಂಫೆಮಲ್ ಹೋಗ್ತಾ ಇದೀಯಾ? ಏನ್ ಮಾಡಕ್ ಹೋಗ್ತಿದ್ಯಾ? ನಾನು ಆಲ್ರೆಡಿ 2 ಟೈಮ್ಸ್ ಕರ್ಕೊಂಡು ಹೋಗಿದ್ದೀನಿ, ಆಟ ಆಡ್ಸ್ಕೊಂಡು ಬಂದಿದ್ದೀನಿ. ಆದರೂ ಅವಳಿಗೆ ಅವರ ಪಪ್ಪನ ಜೊತೆ ಹೋಗ್ಬೇಕನ್ನೋ ತುಂಬ ಆಸೆ ಆಗಿತ್ತು. ಎಂಫೆಮಲ್ ಅಲ್ಲಿ ಏನ್ ಮಾಡ್ತೀಯಾ? ಸುಮ್ಮನೆ ನೋಡಕ್ ಹೋಗ್ತಿದ್ಯಾ ಎಫ್ಐಗೆ? ಮತ್ತೆ ಏನ್ ತಗೊಳಕ್ಕೆ? ಏನ್ ಮಾಡಕ್ಕೆ? ಯಾವ್ದ್ರಲ್ಲಿ? ಇದು ಟೇಪ್ ಅಲ್ಲಿ ಈ ತರ ಗಟ್ಟಿ ಮಾಡ್ಬೇಕು. ಅವಾಗ ಪೇಪರ್ ಹಂಗೆ ತಕ್ಕೋಬಿಟ್ಟು ರೆಡ್ ಲೈಟ್ ಬಂದ್ರೆ ಹೋಗ್ಬಾರ್ದಾ? ಗ್ರೀನ್ ಲೈಟ್ ಬಂದ್ರೆ? ಗ್ರೀನ್ ಲೈಟ್ ತಾನೇ ಇರೋದಲ್ಲಿ. ಎಲ್ಲಿ ನೋಡು, ಅಲ್ಲಿ ನೋಡು. ಈ ಕಡೆ ಗ್ರೀನ್ ಲೈಟ್ ತಾನೇ ಇರೋದು. ಆ ಕಡೆ ಅಲ್ಲಿ ರೈಟ್ ಹೋಗ್ತಾರಲ್ಲ, ರೈಟ್ ಹೋಗ್ತಾರಲ್ಲ ಅವ್ರಿಗೆ ರೆಡ್ ಲೈಟ್ ಬಂದಿರ. ಆ ಸೈಡ್ ಹೋಗ್ತಾರಲ್ಲ ಅವ್ರಿಗೆ. ಈ ಸೈಡ್ ಹೋಗೋದಿಲ್ಲ, ಆ ಕಡೆ ಲೆಫ್ಟ್ ಕೊಡಲ್ಲ, ಬರೀ ಸ್ಟ್ರೈಟ್ ಬಂದ್ಬಿಟ್ಟು ನೋಡಿ. ಸನ್ನಿಧಿ ಫೇವ್ರೆಟ್, ಅಲ್ಲೇ ಕೂರ್ಸ್ಬಿಟ್ಟು ಬಂದ್ಬಿಡೋದೆ ಸನ್ನಿಧಿ. ಅಯ್ಯೋ, ನಿಂಗೆ ಎಂಫೆ ಮಾಲ್ ಅಂದ್ರೆ ಎಷ್ಟೊಂದು ಇಷ್ಟ ಅಲ್ವಾ ನಿಂಗೆ? ಯಾಕೆ ಅಷ್ಟೊಂದು ಇಷ್ಟ? ಗೊಂಬೆ ತೊಡೆ ಮೇಲೆ ಕೂರಿಸ್ಬಿಡು. ಅದ್ ಗೊಂಬೆ ಐತಲ್ಲ ಅಲ್ಲಿ ಫ್ರಂಟ್ ಅಲ್ಲಿ ಮಾಡಿದಾರಲ್ಲ ಒಂದು ಕ್ರಿಸ್ಮಸ್. ಏನೇನು ಖುಷಿ? ಸ್ನೋ ಮ್ಯಾನ್ ಕೂರ್ಸಿದಾರಲ್ಲ, ತೊಡೆ ಮೇಲೆ ಕುತ್ಕೊಂಡ್ಬಿಡು. ಲೈಟಿಂಗ್ ಎಲ್ಲ ಆಯ್ ಆಯ್ ಅಂತಾರೆ, ಬಂದವರೆಲ್ಲ ಆಯ್ ಸರಿದಿ ಅಂತಾರೆ. ಬಂದವ್ರನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ಬಿಡು, ನೀನ್ ನೋಡಕ್ ಬರ್ತಾರ ಅವಾಗೆಲ್ಲ. ಸ್ನೋ ಬಂತು. ಸನ್ನಿಧಿ ಫೇವ್ರೆಟ್ ನೋಡಿ, ಎಂಫೆ ಮಾಲ್ ಅಂತ ಏನ್ ಹಿಂಸೆ ಕೊಡ್ತಾನೆ ಇದ್ಲು. ಫೈನಲಿ ಇವತ್ತು ಕ್ರಿಸ್ಮಸ್ ಎಲ್ಲ ಮುಗ್ದು, ನ್ಯೂ ಇಯರ್ ಮುಗ್ದು 2 ಡೇಸ್ಗೆ ಕರ್ಕೊಂಡ್ ಬಂದಿದ್ದೀವಿ. ಒಂದ್ಸತಿ ನಮ್ಮ ಅಮ್ಮವ್ರ ಜೊತೆ ನಮ್ಮ ಅಣ್ಣ ನಾವೆಲ್ಲ ಹೋಗಿದ್ದಾಗ ಒಂದ್ಸತಿ ಕರ್ಕೊಂಡು ಹೋಗಿದ್ವಿ ಸನ್ನಿಧಿಗೆ. ಅವಾಗ ಇನ್ನೂ ಹೊಸದಾಗಿ ಇನ್ನೂ ಮಾಡ್ತಾಯಿದ್ರು, ಕಂಪ್ಲೀಟಾಗಿ ಇನ್ನೂ ಆಗಿರಲಿಲ್ಲ, ಪ್ರೊಸೆಸ್ಸಲ್ಲಿತ್ತು. ಶಾಪ್ಗಳೆಲ್ಲ ಯಾಗಾಗ್ತಾನೆ ಓಪನ್ ಮಾಡ್ತಾಯಿದ್ರು. ಬಟ್ ಸ್ಟಾರ್ಟಿಂಗು ಅದಾದಮೇಲೆ ಒಂದು 2 ಮಂತ್ಸ್ ಆದಮೇಲೆ ಮತ್ತೆ ನಾನು ಅವಳನ್ನ ಕರ್ಕೊಂಡೋಗಿ ಒಂದು ಗೇಮ್ಸ್ ಮಾತ್ರ ಆಡಿಸ್ಕೊಂಡು ಬಂದಿದ್ದೆ. ಅದು ನಾನು ನೋಡೋಣ ಮುಂದೆ ಯಾವ್ದಾರ ಒಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಮಾಡಲ್ಲ, ಹಂಗೆ ಬಿಟ್ಬಿಡ್ತಾರ ಒಳಗಡೆ. ನಿನ್ನ ಚೆಕಿಂಗ್ ಮಾಡಲ್ವಾ ನಿನ್ನ? ಟ್ರಾಫಿಕ್ ಮುಗಿಸ್ಕೊಂಡು ನೋಡಿ, ಪಾರ್ಕಿಂಗ್ ಎಲ್ಲ ತುಂಬಾ ಫೆಸಿಲಿಟಿ ಚೆನ್ನಾಗಿದೆ. ಎಷ್ಟು ಕಾರ್ ಬಂದ್ರು ಪಾರ್ಕಿಂಗ್ ತುಂಬಾ ಹೆವಿ ಆದಾಗ ಆತರ ಮೇಲ್ಗಡೆಗೆ ಲಿಫ್ಟಿಂಗ್ ಮಾಡಿ ಹಾಕ್ತಾರೆ ವೆಹಿಕಲ್ಗಳನ್ನ. ಜಾಗ ಇಲ್ಲ ಅಂದಾಗ ಏನ್ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ಯಲ್ಲ? ಕ್ಯಾಲ್ಕುಲೇಷನ್ ಆಗ್ತಾ ಇದೆಯಾ ಎಂಫೆ ಮೇಲೆ ಏನೇನ್ ಮಾಡ್ಬೇಕು ಅಂತ? ಏನೇನ್ ತಗೋತೀಯ? ಬರೀ ವಿಂಡೋ ಶಾಪಿಂಗಾ? ನೋಡೋಣ. ನಾನು ನಾಳೆ 2 ಸತಿ ಕರ್ಕೊಂಡು ಬಂದಿದ್ದೀನಿ ಎಂಫೈಗೆ. ನಿಮ್ಮಪ್ಪ ಫಸ್ಟ್ ಟೈಮ್ ಬರ್ತಾ ಇರೋದು? ಯಾಕೆ 2 ಸತಿ ಬಂದಿದ್ದ?
ಅಪ್ಪ ಯಾವಾಗ ಬಂದಿತ್ತೆ? ಅವನೇ ಬಂದಿರ್ತಾನೆ. ಅಪ್ಪ ಫಸ್ಟ್ ಟೈಮ್ ಬರ್ತಾರೆ. ಅಪ್ಪ ಇಲ್ಲ. ಹೌದಾ? ಇದು ಪೇಮೆಂಟ್ ಇದೆ ಕಣ್ರಿ, ಪೇ ಮಾಡಬೇಕು. 1 ಅವರ್ಗೆ 50 ರುಪೀಸು, 2 ಅವರ್ಗೆ 70 ರುಪೀಸು. ನಾವು ಲಾಸ್ಟಲ್ಲಿ ಬಂದಿದ್ದಾಗ ಪಾರ್ಕಿಂಗ್ ಎಲ್ಲ ಏನು ಅಮೌಂಟ್ ಎಲ್ಲ ಏನು ಪೇ ಇರ್ತಿರ್ಲಿಲ್ಲ. ಸೊ ಇವಾಗೆಲ್ಲ ತುಂಬ ಯುನಿಕ್ಕಾಗಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಪಾರ್ಕಿಂಗ್ಗೆ ಕೂಡ 1 ಅವರ್ಗೆ 50 ರುಪೀಸು, 2 ಅವರ್ಗೆ 70 ರುಪೀಸ್ ಆ ಥರ ಪೇ ಮಾಡಿಸ್ಕೊಳ್ತಿದ್ದಾರೆ. ಸೊ ಇವಾಗೆಲ್ಲ ಮುಗಿಸಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ನಾವು ಬೇಸ್ಮೆಂಟಲ್ಲಿರೋದು. ಬೇಸ್ಮೆಂಟಿಂದ ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಮಾಲ್ಗೆ ಎಂಟ್ರಿ ಆಗಿದ್ದೀವಿ ನೋಡಿ. ನಮ್ಮ ಮನೆಯವ್ರು ಆಲೆ ಅಂತ ಹೋಗ್ತವ್ರೆ. ಸನ್ನಿಧಿ ಸೊ ಇವಾಗ ಬೇಸ್ಮೆಂಟಿಂದ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಲಿಫ್ಟ್ ನಾವು ಹೋಗಬೇಕು. ಇದೆ ಅನ್ಕೊಂಡೆ ನೋಡಿ. ಇದು ಫುಲ್ಲು M5 ಮಾಲ್ಗೆ ಬಂದು ಜಾಬ್ ಎಲ್ಲ ಖಾಲಿ ಮಾಡ್ಕೊಳಕ್ಕೆ ನಮ್ಮ ಮನೆಯವ್ರು ಬಂದವರು. ಎಲ್ಲ ಫುಲ್ಲು ಸೊ ನಾವಿವಾಗ ಫಸ್ಟ್ ಗ್ರೌಂಡ್ ಫ್ಲೋರ್ಗೆ ಬಂದಿದ್ವಿ. ಇಲ್ಲಿ ಲುಲು ಡೈಲಿ ಅಂತ ಇದೆ. ನಮಗೆ ಗ್ರಾಸಸರೀಸು ಆ ಥರ ಎಲ್ಲ ಏನು ಐಟಮ್ಸ್ ಬೇಕು ಎಲ್ಲ ತೊಗೊಳ್ಳೋದಕ್ಕೆ ಈ ಕಡೆ ನಮಗೆ ರೈಟ್ ಸೈಡಲ್ಲೆಲ್ಲ ಅವೈಲಬಲ್ ಇದೆ. ಸೊ ಹಾಗೆಯೇ ನಾನು ಲಾಸ್ಟ್ ಒಂದು M5 ಮಾಲ್ ವಿಡಿಯೋ ಮಾಡಿದಾಗ ಇಲ್ಲೆಲ್ಲ ಐಟಮ್ಸ್ಗಳಿತ್ತು, ಜ್ಯುವೆಲ್ರಿ. ಹೆಣ್ಮಕ್ಳಿಗಂತೂ ಎಲ್ಲೋದ್ರೂ ಅವ್ರಿಗೆ ಇಷ್ಟ ಆಗೋದು ಸಿಗದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿತ್ತು, ಡಿಸೈನ್ಸ್ಗಳಿತ್ತು. ಸೊ ಇದು ಒಳಗಡೆ ಆಗಿರೋದ್ರಿಂದ ನಾವು ಎಂಟ್ರಿ ಆದ ತಕ್ಷಣ ಇದೇ ನಮಗೆ ಸಿಕ್ಕಿದ್ರಿಂದ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಇವತ್ತು ಅವ್ರ ಪಪ್ಪ ಜೊತೆ ಬಂದಿದ್ದರಿಂದ ಸ್ವಲ್ಪ ಟ್ಯಾಕ್ಸ್ ಹಾಕ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ನನಗೆ ಸರ ಬೇಕು, ಬ್ರಾಸ್ಲೆಟ್ರು ಬೇಕು ಅಂತ ಅಂದ್ಕೊಂಡು. ಬಟ್ ಇದು ನಾರ್ಮಲಾಗಿ ಡೈಲಿ ವೇರ್ ಯೂಸ್ ಮಾಡ್ಬೋದು. ಬಟ್ ಏನಂದರೆ ಹಾಟ್ ವಾಟ್ರ್ ಹಾಕೋಗಿಲ್ಲ. ಹಾಗೆ ಸ್ವಲ್ಪ ನಾವು ಇದು ಸೆಂಟೆಲ್ಲ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಯೂಸ್ ಮಾಡಬಾರ್ದು. ಅದೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ. ಸ್ವಲ್ಪ ಇನ್ನು ಬ್ರೇಸ್ಲೆಟ್ರುಗಳು ಬ್ಯಾಂಗಲ್ ಟೈಪಲ್ಲಿ ಇದ್ದಿದ್ದಂತೂ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ಗಳು. ಒಂದೊಂದು ಪ್ರೈಸಲ್ಲಿ ಅವೈಲಬಲ್ ಇತ್ತು. ಒಂದು 399, ಒಂದು 599, 699 ಆ ಥರ ಎಲ್ಲ ಪ್ರೈಸಸ್ಗಳೆಲ್ಲ ಇತ್ತು. ಸೊ ಕಲರ್ ಹೋಗಲ್ಲ ಅಂತ ಏನೋ ಹೇಳಿದ್ರು. ಬಟ್ ಅಷ್ಟೊಂದೆಲ್ಲ ಕಾಸ್ಟ್ ಕೊಟ್ಟು ಕಲರ್ ಹೋಗುತ್ತೋ ಇಲ್ವೋ ಅಂತ ತಿಳ್ಕೊಳ್ದೆ ತೊಗೊಳಕ್ಕೂ ಆಗಲ್ಲ. ಸೊ ಇದು 399 ಇರೋದು ಅದೇನು ಕಲರ್ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಇನ್ನು ಬ್ಯಾಕ್ ಸೈಡಲ್ಲಿ ಇರೋದೆಲ್ಲ ಸ್ಟೋನ್ದೆಲ್ಲ ವೈಟ್ ಸ್ಟೋನು ಸ್ವಲ್ಪ ಕಡ ಟೈಪೆಲ್ಲ ಇರೋದೆಲ್ಲ ಸ್ವಲ್ಪ ಗ್ಯಾರಂಟಿ ಇದೆ. ಆದರೆ ಹಾಗೆ ಹೇಳ್ದಾಗೆ ಹಾಟ್ ವಾಟ್ರಲ್ಲೇ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ನೋಡ್ತಾ ಇದ್ದೆ ಯಾವ ಥರ ಕಲೆಕ್ಷನ್ಸ್ ಇದೆಯಾ ನನಗೆ ಇಷ್ಟ ಆಗೋಂಥದ್ದು ಅಂತ. ಸೊ ಇಷ್ಟ ಆಗಿದ್ದು ತೊಗೊಂಡ್ರೆ ನನಗೆ ಸೈಜ್ ಸ್ವಲ್ಪ ಚಿಕ್ಕದು ಅನಿಸ್ತಾ ಇತ್ತು. ಇದು ಎಲ್ಲ ಒಂದೇ ಸೈಜ್ ಇತ್ತು, ಅವೈಲಬಲ್ ಇತ್ತು. ಬಟ್ ಇದು ಕಲರ್ ಗ್ಯಾರಂಟಿ ಇಲ್ವಲ್ಲ, ಸೊ ಅದಕ್ಕೋಸ್ಕರ ನಾನು ಅದನ್ನೇನು ಪಿಕ್ ಮಾಡೋಕ್ಕೆ ಹೋಗಿಲ್ಲ. ಆದರೂ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಮಕ್ಕಳು ಸರ ನೋಡ್ತಾ ಇದ್ರು, ಯಾವ್ದಾರ ಒಂದು ಸರ ತೊಗೊಳ್ಬೇಕು ಡಿಸೈನ್ ಹುಡುಕ್ತಾ ಇದ್ರು. ನೋಡೋಣ ಅವರೇ ಹುಡುಕ್ಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ಕಡ ಬ್ಯಾಂಗಲ್ಸ್ ಎಲ್ಲ ನೋಡ್ತಾ ಇದ್ದೆ. ರಿಂಗ್ಗಳು ಮತ್ತು ಚೈನ್ ಟೈಪ್ ಬ್ರೇಸ್ಲೆಟ್ಗಳು ಕೂಡ ತುಂಬ ಚೆನ್ನಾಗಿತ್ತು. ರಿಂಗ್ಸ್ಗಳು ಅಷ್ಟೇ ಚೆನ್ನಾಗಿತ್ತು. 120, 150 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ರಿಂಗ್ಸ್ಗಳು ಅಷ್ಟೇ. ಹಾಗೆ ಸರಗಳು ತುಂಬ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಸುಮಾರು ಒಂದು ಅಬೌವ್ 1000 ಅಷ್ಟು ಕಲೆಕ್ಷನ್ಸ್ ಇತ್ತು. ನೋಡೋಕ್ಕೆಲ್ಲ ತುಂಬ ಒಂಥರ ಲೈಟ್ ವೇಟ್ ಆಗಿ ನಾರ್ಮಲ್ಲು ಯೂಸ್ ಮಾಡೋಕ್ಕೆ ವೆಯ್ಟು ಲೆಸ್ ಸಹ ಅನಿಸುತ್ತೆ. ತುಂಬ ಏನು ವೆಯ್ಟ್ ಇರಲಿಲ್ಲ. ಒಂದೊಂದು ಡಾಲರು ಒಂದೊಂದು ಕಂಪೇರ್ ಮಾಡಿದ್ರೆ ಎಲ್ಲನೂ ಚೆನ್ನಾಗಿತ್ತು. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಫೈನಲಿ ನೋಡೋಣ, ಮಕ್ಕಳೇ ಸೆಲೆಕ್ಟ್ ಮಾಡ್ತಾರೆ ಅಂತ ಸ್ವಲ್ಪ ಹೊತ್ತು ನೋಡಿದೆ. ಆದರೂ ಕೆಳಗಡೆ ಅಂತೂ ತುಂಬ ಕಲೆಕ್ಷನ್ಸ್ಗಳಿತ್ತು. ಸ್ವಲ್ಪ ಇದು ಮಾಲಲ್ಲಿ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ವೈಸು ಸ್ವಲ್ಪ ಹೊರಗಡೆಗಿಂತ ಇಲ್ಲಿ ಒಂದು 150 to 200 ರುಪೀಸ್ ಜಾಸ್ತಿ ಅಂತಲೇ ಹೇಳ್ಬೋದು. ಏಕೆಂದರೆ ಅವರು ಇಲ್ಲಿ ರೆಂಟೆಲ್ಲ ಕಟ್ಕೊಂಡು ಅಂಗಡಿನ ನಡೆಸ್ಕೊಳ್ಬೇಕಲ್ವ. ಸೊ ಅದಕ್ಕೆ ಅವರು ರೆಂಟಿಗೆ
ಪರ್ಪಸ್ ಏನಿರುತ್ತೆ ಅದ್ರ ತಕ್ಕನಾಗಿ ಸ್ವಲ್ಪ ಪ್ರೈಸು ಕೂಡ ಇನ್ಕ್ರೀಸ್ ಇರುತ್ತೆ. ಬಟ್ ಡಿಸೈನ್ಸ್ಗಳು ಮಾತ್ರ ತುಂಬ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಕಲೆಕ್ಷನ್ ಚೆನ್ನಾಗಿತ್ತು. ಯಾವ್ದು ತೊಗೊಳ್ಳೋದು ಯಾವುದಪ್ಪ ಅನ್ನೋ ಥರ ಯೋಚನೆ ಮಾಡೋ ಥರನೇ ಇತ್ತು ಅಂತಲೇ ಹೇಳ್ಬೋದು. ಸೊ ಓಕೆ, ನೋಡೋಣ, ಮಕ್ಳಿಗೋಸ್ಕರ ಒಂದು 2 ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ ಯಾವ ಡಿಸೈನ್ ಚೆನ್ನಾಗಿದೆ ಅಂತ. ನನಗಂತೂ ಬ್ರೇಸ್ಲೆಟು ರಿಂಗ್ ಸೈಡು ಬ್ಯಾಂಗಲ್ ಟೈಪು ಮತ್ತು ಚೈನ್ ಟೈಪೆಲ್ಲ ಇತ್ತು, ತುಂಬ ಇಷ್ಟ ಆಯಿತು. ಸೊ ನನ್ನ ಹತ್ರ ಆಲ್ರೆಡಿ ಒಂದಿತ್ತು. ಸೊ ಮತ್ತು ಇನ್ನೊಂದು ಏನಕ್ಕೆ ಅದೇ ರೀತಿ ಅಂತ ಹೇಳ್ಬಿಟ್ಟು ನಾನು ಅದನ್ನೇನು ತೊಗೊಳಕ್ಕೆ ಹೋಗಿಲ್ಲ, ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸನ್ನಿಧಿಗೆ ಒಂದು ಡಿಸೈನ್ ಇಷ್ಟ ಆಯಿತು, ಹಾಗೆ ಖುಷಿಗೂ ಒಂದು ಡಿಸೈನ್ ಇಷ್ಟ ಆಯಿತು, ತೊಗೊಂಡೆ ನೋಡೋಣ ಅಂತ. ಅವರು ಅರೌಂಡು 799 ಹೇಳಿದ್ರು, ಒಂದು 650 ಹೇಳಿದ್ರು. ಒಂದೊಂದು ಪ್ರೈಸ್ ಇತ್ತು ಅಂತಲೇ ಹೇಳ್ಬೋದು. ಇವಾಗ ನಾನು ಹಾಕ್ಕೊಳ್ತಾ ಇರೋದು ಇದು ಅಷ್ಟೇ 699 ಅಂತ ಹೇಳಿದ್ರು. ಸೊ ನೋಡೋಣ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ನಾನೇ ಹಾಕಿ ನೋಡಿದೆ. ಇದು ಸನ್ನಿಧಿಗೆ ಹಾಕಿದ್ದು 599 ಅಂತ ಹೇಳಿದ್ರು. ನನಗೆ ಸ್ವಲ್ಪ ಸಿಂಪಲ್ ಅಂತ ಅನ್ನಿಸ್ತು, ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಇನ್ನು ಸ್ವಲ್ಪ ಬೇರೆ ಪ್ಯಾಟರ್ನ್ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೀವ್ಸ್ ಡಿಸೈನ್ ಇರೋದು ಒಂದು ಇಷ್ಟ ಆಯಿತು. ಸೊ ಅದನ್ನು ನಾನು ತೆಗೆದಿಟ್ಟೆ, ಇನ್ಯಾವ್ದಾರ ಡಿಸೈನ್ ಸಿಗುತ್ತಾ ಅಂತ. ಸೊ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನೀವಿಲ್ಲ ಬೆಂಗಳೂರಲ್ಲಿ ಏನಾರು ಇದ್ದರೆ ಒನ್ ಡೇ ನೀವು ಟೈಮ್ ಫುಲ್ ಸ್ಪೆಂಡ್ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನ್ಯೂ ಇಯರ್ ದಿವಸ ನಂದು ಫಸ್ಟ್ ವ್ಲಾಗು ಇದು ಮಾಡಿದ್ದಿದ್ದು. ನಾನು ಆಲ್ರೆಡಿ ಇದನ್ನು ವ್ಲಾಗ್ ಮಾಡಿದ್ದೀನಿ, ಬಟ್ ನಮ್ಮ ಹಸ್ಬೆಂಡ್ ಜೊತೆ ಯಾವತ್ತೂ ಬಂದಿರಲಿಲ್ಲ ಇದಕ್ಕೆ. ಮಕ್ಕಳಿಗೆ ನಾವು ಎಷ್ಟೇ ಸತಿ ಎಲ್ಲೇ ಕರ್ಕೊಂಡೋದ್ರೂ ಕೂಡ ಅವರಿಗೆ ಅಪ್ಪನ ಜೊತೆ ಬಂದಷ್ಟು ಖುಷಿ ಇರಲ್ಲ ಅಂತ ಅನಿಸುತ್ತೆ. ಚಿಕ್ಕ ಮಕ್ಳುಗಳಿಗೆ ತುಂಬ ದಿವಸದಿಂದ M5 ಮಾಲ್ ಅಂತಲೇ ಇದ್ಲು. ಸೊ ವಿಂಡೋ ಶಾಪಿಂಗ್ ಆದರೂ ಸರಿ ಮಾಡೋಣ ಅಂತ ಅಂದ್ಕೊಂಡು ಕರ್ಕೊಂಡು ಬಂದೆ. ಸೊ ಅವಳಕ್ಕೆ ಚೆನ್ನಾಗಿತ್ತು, 2 ಸರ ತೊಗೊಂಡ್ವಿ, ಇಷ್ಟ ಆಗಿದ್ದು. ಲಾಸ್ಟ್ ಒಂದು ವ್ಲಾಗ್ನಲ್ಲೂ ಬಂದಾಗ ಒಂದು ಸರ ಒಂದು ರಿಂಗ್ ತಕ್ಕೊಟ್ಟಿದ್ದೆ. ಸೊ ಕಲರೇನು ಹೋಗಿಲ್ಲ, ತುಂಬ ಚೆನ್ನಾಗಿದೆ. ನಾನು ಆವಾಗವಾಗ ವ್ಲಾಗ್ನಲ್ಲೂ ಕೂಡ ಹಾಕ್ಕೊಳ್ತಾ ಇರ್ತೀನಿ, ನೀವು ಗಮನಿಸಿರ್ಬೋದು ಅನಿಸುತ್ತೆ. ನೋಡೋಣ, ನೆಕ್ಸ್ಟ್ ನಾನು ವ್ಲಾಗ್ ಮಾಡಿದಾಗ ಖಂಡಿತವಾಗೂ ನಾನು ಯಾವ ಸರ ತೊಗೊಂಡೆ ಅದನ್ನು ಹಾಕ್ಕೊಂಡೆ ನಾನು ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ. ಇನ್ನು ಕ್ರಿಸ್ಮಸ್ ಅಂದರೆ ಅದಕ್ಕೆ ಮತ್ತು ಮಕ್ಳುಗಳಿಗೆ ಮೇನು ಅಂದರೆ ಇಲ್ಲಿ ಎಂಟ್ರಿ ಆದ ತಕ್ಷಣವೇ ಸ್ವಲ್ಪ ಅಟ್ರಾಕ್ಷನ್ ಆಗೋದಕ್ಕೆ ಏನೇನು ಬೇಕೋ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಮಕ್ಳನ್ನ ಅಟ್ರಾಕ್ಷನ್ ಚೆನ್ನಾಗಿದೆ. ಕಲರ್ಫುಲ್ ಲೈಟಿಂಗ್ ಆಗಿರ್ಬೋದು, ಒಂದು ಸ್ಟಾರ್ ಥರ ಒಂದು ತುಂಬ ಚೆನ್ನಾಗಿ ಮಾಡಿದರು. ಒಂದೊಂದು ಸ್ಟೆಪ್ಪಲ್ಲೂ ಒಂದೊಂದು ಥರ ಪ್ಯಾಟರ್ನ್ ಡಿಸೈನಾಗಿ ಮಾಡಿ ಸಹ ತುಂಬ ಚೆನ್ನಾಗಿ ಮಾಡಿದರು. ಸೊ ಇದು ಇವಾಗ ಆಲ್ರೆಡಿ ನಮ್ಮ ಹಸ್ಬೆಂಡ್ಗೆ ಈವ್ನಿಂಗ್ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಒಂದು 2 ಅವರ್ಸಲ್ಲಿ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಮಕ್ಳಿಗೊಂದು ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದು. ಮುಂಚೆಲ್ಲ ನಾವು ಯಾವ್ದಾದ್ರು ಗೇಮ್ ಆಡ್ಸೋಕ್ಕೆ ಹೋಗಬೇಕು ಅಂದರೆ ಅಕೇಶನ್ನು ಅಲ್ಲಿ ಎಲ್ಲಿದೆ ನೋಡ್ಕೊಂಡು ಹೋಗಬೇಕಾಗಿತ್ತು. ಇವಾಗಂತೂ ಈ ಥರ ಮಾಲ್ಗಳಲ್ಲಿ ಎಲ್ಲ ಪ್ರತಿಯೊಂದು ಒಂದೇ ಕಡೆ ಸಿಕ್ಬಿಡುತ್ತೆ. ಈಗ ಮುಂಚೆ ಎಲ್ಲ ಹೋಗ್ಬೇಕಂದ್ರೆ ನಾವು ಫಿಲಮ್ಗೆ ಹೋಗ್ಬೇಕಂದ್ರೆ ಒಂದು ಸಪ್ರೇಟ್ ಥಿಯೇಟ್ರಿಗೆ ಹೋಗಬೇಕಾಗಿತ್ತು, ಗೇಮ್ಸ್ ಆಡಬೇಕಂದ್ರೆ ಸಪ್ರೇಟಾಗಿ ಅಲ್ಲೇ ಹೋಗಬೇಕಾಗಿತ್ತು. ಸೊ ಇವಾಗಂತೂ ಆ ಥರ ಇಲ್ಲ. ನಾವು ಎಂಥ ಮಾಲ್ಗಳಲ್ಲಿ ಹೋದರೂ ಸಹ ಎಲ್ಲ ಇನ್ಕ್ಲೂಡಿಂಗ್ ಒಂದೇ ಕಡೆ ಸಿಕ್ಬಿಡುತ್ತೆ. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರ್ಬೋದು, ಒಂದು ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿ ಸಿಗುತ್ತೆ, ಬಟ್ ಸೇಫ್ಟಿ ಕೂಡ ಆಗುತ್ತೆ. ಬಟ್ ನಮಗೆ ಚಾರ್ಜಸ್ ಕೂಡ ಅವೈಲಬಲ್ ಇರುತ್ತೆ. ಒಂದೊಂದು ಅವರ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಎಷ್ಟು ಅವರು ನಾವು ಅಲ್ಲಿ ಸ್ಪೆಂಡ್ ಮಾಡ್ತೀವೋ ಸೊ ಅಷ್ಟು ಪೇ ಮಾಡಬೇಕಾಗುತ್ತೆ. ಗಾಡಿಗೆ ಸೇಫ್ಟಿ ಸಿಗುತ್ತೆ. ನಾವು ಎಷ್ಟೊತ್ತಾರೋ ಅಲ್ಲಿ ಒಳಗಡೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಿಂಡೋ ಶಾಪಿಂಗಾರ ಮಾಡ್ಬೋದು, ಇಷ್ಟ ಇದ್ದರೆ ನಮಗೆ ಶಾಪಿಂಗು ಕೂಡ ಮಾಡ್ಕೊಳ್ಬೋದು. ಸೊ ಹಾಗೆ ಬರ್ತಾ ಇಲ್ಲಿನ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ನಮಗೆ ಕಾಸ್ಮೆಟಿಕ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಇದೆ. ಸ್ವಲ್ಪ ಯಾವಾಗಾರ ನನ್ನ ಕ್ರೀಮ್ಸ್ ಎಲ್ಲ ಖಾಲಿ ಆದಾಗ ಇಲ್ಲಿ ಬಂದು ಈ ಥರ ತೊಗೊಳ್ತೀನಿ. ಮುಂಚೆ ಎಲ್ಲ ಜಯನಗರನೇ ಹೋಗ್ತಾ ಇದ್ದಿದ್ದು. ತುಂಬ ಲಾಂಗ್ ಅನ್ನಿಸ್ತಿತ್ತು ಜಯನಗರ, ನಿಯರ್ ಯಾವುದೂ ಇಲ್ವಲ್ಲಪ್ಪ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಅನಂತನಗರಲ್ಲಿದ್ದಾಗ ಅಲ್ಲೂ ಸಹ ಅವೈಲೇಬಲ್ ಇತ್ತು ಶಾಪ್ಗಳು. ಬಟ್ ಇವಾಗ ನಾವು ಈ ಕ್ವಾರ್ಟರ್ಸಿಗೆ ಬಂದಮೇಲೆ ಸ್ವಲ್ಪ ದೂರ ಆಯಿತು. ಬಟ್ ಇದು ಹಾಗಿದ್ದು ನಮ್ಗೆ ತುಂಬ ಈಸಿ ಆಯಿತು. ಸ್ವಲ್ಪ ಕ್ರೀಮ್ಸ್ ಎಲ್ಲ ಏನಿದೆ ನೋಡ್ಕೊಂಬರೋಣ ಅಂತ ಹೋಗಿ ಅಂತ ಹೇಳಿದೆ ನಮ್ಮ ಹಸ್ಬೆಂಡ್ಗೆ, ಸನ್ನಿಧಿಗೆ ಕರ್ಕೊಂಡು ಹೋಗಿ ನಾನು ಸ್ವಲ್ಪ ನೋಡ್ಕೊಂಡು ಬರ್ತೀನಿ ಅಂತ. ಸೊ ಕ್ರೀಮ್ಸ್ಗಳೆಲ್ಲ ಏನಿದೆ ಎಲ್ಲ ನೋಡಿಕೊಂಡು ಸನ್ನಿಧಿ ಒಂದೊಂದು ನೋಡಿದ್ರೂ ಅದು ಇದು ಅಂತ ಕೇಳ್ತಾನೆ ಇರ್ತಾರೆ. ಮಕ್ಕಳನ್ನ ಇಂಥ ಪ್ಲೇಸಸ್ಗಳು ಕರ್ಕೊಂಡು ಹೋದಾಗ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂದರೆ ಕಷ್ಟ. ಅವಳು ಅಪ್ಪನ ಜೊತೆ ಯಾವಾಗಲೂ ಅಷ್ಟು ಎಲ್ಲಾರ ಬಂದರೆ ಪಪ್ಪನ ಜೊತೆ ಹೋಗ್ಬಿಡ್ತಾಳೆ. ಇನ್ನು ಖುಷಿ ನನ್ನ ಜೊತೆನೇ ಎಲ್ಲ ವೀಡಿಯೋ ಜೊತೆ ಮಾಡ್ಕೊಳ್ಳೋದೇ ಆಗಿರ್ಬೋದು, ಇಲ್ಲ ಜೊತೆಲೇ ಆಗಿರ್ಬೋದು, ಜಾಸ್ತಿ ನನ್ನ ಜೊತೆನೇ ಇರ್ತಾಳೆ.
ಸನ್ನಿಧಿನ ಒಂದೊಂದು ಸತಿ ಒಂದೊಂದು ಥರ ಮೈಂಡ್ಸೆಟ್ ಇರುತ್ತೆ. ಒಂದು ಸತಿ ಚೆನ್ನಾಗಿ ಮಾತಾಡ್ತಾಳೆ, ವಿಡಿಯೋದಲ್ಲಿ ಬಂದಾಗೂ ಅಷ್ಟೇ. ಒಂದೊಂದು ಸತಿ ಇಷ್ಟಪಡೋದಿಲ್ಲ. ಅವಳಿಗೆ ಮೂಡ್ ಸ್ಪ್ರಿಂಗ್ ಯಾವ ಥರ ಇರುತ್ತೋ ಆ ರೀತಿ ನಡ್ಕೊಳ್ತಾ ಇರ್ತಾಳೆ. ಸೊ ಅವರು ಹೇಗೆ ನಡ್ಕೊಳ್ತಾರೋ ಹಾಗೆ ನಾವು ಇರಬೇಕಾಗತ್ತೆ. ಸೊ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತಂದರೆ, ಈ ವರ್ಷದಲ್ಲಿ ಒಂದು ಹೊಸ ಥರ ಒಂದು ಪಾಸಿಟಿವ್ ವೈಬ್ಸ್ ಅಂತ ಇರಲಿ ಎಲ್ರಿಗೂ. ಒಂದು ಪಾಸಿಟಿವ್ ಆಗಿ ಏನಾರು ಒಂದು ಹೊಸತನ ಮಾಡೋದಾಗಿರ್ಬೋದು, ಒಂದು ಹೊಸ ವಿಷಯಗಳನ್ನ ಕಲಿಯೋದಾಗಿರ್ಬೋದು, ಒಂದು ಹೊಸತನ ಇರಲಿ ಈ ಜೀವನದಲ್ಲಿ ಎಲ್ರಿಗೂ ಅಂತ ಹೇಳ್ತಾ, ನ್ಯೂ ಇಯರಲ್ಲಿ ಲೈಫು ಸ್ವಲ್ಪ ನಿಧಾನಕ್ಕೆ ಸಾಗಲಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗಂತೂ ದಿನಗಳು ಎಷ್ಟು ಬೇಗ ಕಳೀತಾ ಇದೆ ಅಂದರೆ, ನಾವು ಜೀವನದಲ್ಲಿ ತುಂಬ ಫಾಸ್ಟ್ ಆಗಿಬಿಟ್ಟಿದ್ದೀವಿ ಅನಿಸ್ಬಿಟ್ಟಿದೆ. ಎಲ್ಲನೂ ತುಂಬ ಫಾಸ್ಟ್ ಅನಿಸಿದೆ. ಈಗ ತಾನೇ ನಾವು ಈಗ ಹೋದ ಮಂತಲ್ಲಿದ್ವಿ, ಇನ್ನೂ ಮುಂದಕ್ಕೆ ಹೋಗ್ತಾನೇ ಇದ್ದೀವಿ ಅನಿಸ್ತದೆ. ಅಷ್ಟು ಬೇಗ ಒಂದು ವರ್ಷ ಕಂಪ್ಲೀಟ್ ಆಗೋಯ್ತಲ್ವ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಫ್ನ ನಿಧಾನಕ್ಕೆ ಹೋಗಲಿ, ಹಾಗೆ ಜಾಸ್ತಿ ಹೊತ್ತು ಅದನ್ನ ನಾವು ಆ ವೈಬ್ಸ್ನ ನಾವು ನೋಡ್ಕೊಂಡು ಹೋಗೋದಕ್ಕೆ ಟೈಮ್ ಜಾಸ್ತಿ ಸಿಕ್ಕಲಿ ಅಂತ ನನ್ನ ಈ ವರ್ಷದ ಒಂದು ರೆಸೊಲ್ಯೂಷನ್. ಒಂದು ಹೊಸ ಥಾಟ್ಸ್ನ ಇಟ್ಕೊಂಡು ಈ ವರ್ಷನ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಒಂದು ಮಾಡ್ಕೊಳ್ಬೇಕು, ಯಾವ್ದಾದ್ರು ಒಂದು ರೆಸೊಲ್ಯೂಷನ್ ಮಾಡ್ಕೊಳ್ಬೇಕು. ಯಾವ್ದಾರ ಒಂದು ನಾವು ಕಲಿಬೇಕು ಅನ್ನೋದಾಗಿರ್ಬೋದು, ಇಂಥ ಕೆಲಸ ಮಾಡಬೇಕು ಅನ್ನೋದಾಗಿರ್ಬೋದು, ಒಂದು ಹೊಸತನನ ಒಂದು ಜೀವನದಲ್ಲಿ ಒಂದು ಅಳವಡಿಸ್ಕೊಂಡು ಹೋಗಬೇಕು ಅನ್ನೋದಾಗಿರ್ಬೋದು. ಅದೊಂದು ರೆಸೊಲ್ಯೂಷನ್ ಎಲ್ಲರೂ ಪ್ರತಿಯೊಬ್ಬರು ಮಾಡಿಕೊಂಡ್ರೆ, ನಾವು ಏನಾರ ನಮ್ಮಲ್ಲಿ ಒಂದು ನೆಗೆಟಿವ್ ಏನಾರ ಇದ್ದರೆ ಅದನ್ನು ಸ್ವಲ್ಪ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಎಲ್ಲ ನೋಡ್ಕೊಂಡ್ವಿ. ಇದು ಆಲ್ರೆಡಿ ನಾನು 2 ಟೈಮ್ಸ್ ಬಂದಿರೋದ್ರಿಂದ ಎಲ್ಲೆಲ್ಲಿ ಏನಿದೆ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಸನ್ನಿಧಿ ಅಂತೂ ಅವಳಿಗೇನು ಫೇವ್ರೇಟ್ ಇದೆಯೋ ಅಂಥ ಪ್ಲೇಸಸ್ಗಳನ್ನೇ ಜಾಸ್ತಿ ಹುಡುಕ್ತಾ ಇದ್ಲು. ಅಲ್ಲಿ ಎಲ್ಲೂ ನಿಲ್ಲೋಕ್ಕೆ ಬಿಡ್ತಿರ್ಲಿಲ್ಲ. ನಮ್ಮನೆಯವ್ರಿಗೆ ಅಂದರೆ ಈ ಥರ ಎಲ್ಲ ಸ್ವಲ್ಪ ಔಟಿಂಗ್ ಬಂದಾಗ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಆನ್ ಡ್ಯೂಟಿ ಬಿಸಿ ಇರ್ತಾರೆ ಯಾವಾಗಲೂ ಅಲ್ವಾ. ಸೊ ನಾನೇ ಸ್ವಲ್ಪ ಜಾಸ್ತಿ ಕರ್ಕೊಂಬಂದ್ಬಿಡ್ತೀನಿ. ಅವಳಂತೂ ತುಂಬ ಖುಷಿಪಟ್ಲು. ಅವಳು ಹ್ಯಾಪಿಯಾಗಿದ್ದಿದ್ದು ನೋಡಿ ನಮಗೂ ಖುಷಿ ಆಯಿತು. ಖುಷಿಗಾದರೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ. ಸ್ವಲ್ಪ ಸನ್ನಿಧಿಗೆ ಈಗ ಏನು ಹೇಳಿದ್ರು ಸ್ವಲ್ಪ ಅರ್ಥ ಆಗೋದೇ ಇಲ್ಲ. ಏನಾರು ಹೇಳೋಕ್ಕೆ ಹೋದ್ರೆ ಅದನ್ನ ನೆಗೆಟಿವ್ ಆಗೇ ತೊಗೊಳ್ಬಿಡ್ತಾರೆ ಮಕ್ಳುಗಳು. ಎಷ್ಟು ಹೇಳ್ಕೊಟ್ರು ಅಷ್ಟೇ. ಕರ್ಕೊಂಡು ಹೋದಾಗ ಖುಷಿ ಪಡ್ತಾರೆ. ಅಕಸ್ಮಾತ್ ಆಗಲ್ಲ ಅಂದರೆ ಅದು ಹಾಗೆ ನೆಗೆಟಿವ್ ಬಂದೇ ಬಿಡುತ್ತೆ ಮಕ್ಳುಗಳಿಗೆ. ಬಟ್ ಪಾಸಿಟಿವಲ್ಲಿ ನೆಗೆಟಿವಲ್ಲಿ ಮಕ್ಕಳು ಬೇಗ ಅಬ್ಸರ್ವ್ ಮಾಡ್ಕೊಳ್ಬಿಡ್ತಾರೆ. ನಾವು ಯಾವಾಗ ಏನೇನು ಮಾಡ್ತೀವಿ ಅನ್ನೋದು ಕೂಡ ಅವ್ರು ಅಬ್ಸರ್ವ್ ಮಾಡಿರ್ತಾರೆ. ಬಟ್ ಇನ್ ಟೈಮ್ ಬಂದಾಗ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಎಲ್ಲ ನೋಡಿದ್ನೆಲ್ಲ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಂಡು ಬರ್ತಾನೆ ಇದ್ಲು. ಸೊ ಹಾಗೆ ಬಾರಪ್ಪ ಆಯಿತು ಅಂತ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಅವಳು ಒಟ್ಟಿನಲ್ಲಿ ಹುಡುಕ್ತಾ ಇದ್ದಿದ್ದೇನು ಅಂದರೆ ಗೇಮ್ ಎಲ್ಲಿದೆ, ಅವ್ರ ಪಪ್ಪ ಹತ್ರ ಹೇಳ್ಕೊಂಬಂದಿರೋದೇ ಅವಳು ಗೇಮ್ ಆಡಿಸ್ಬೇಕು ಅಂತ. ಲಾಸ್ಟ್ ವ್ಲಾಗಲ್ಲಿ ಬಂದು ನಾನು ಒಂದು ಸತಿ ಅವಳಿಗೆ ಗೇಮ್ ಆಡಿಸಿದ್ದೀನಿ. ಅರೌಂಡ್ ಅದಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ 1 hour ಅಷ್ಟೇ ಅದು ಪ್ಲೇ ಆಡೋದು ಮಕ್ಕಳದು. ಸ್ವಲ್ಪ ಅಂಡರ್ 10 ಅನಿಸುತ್ತೆ ಏಜು ಇರೋರಿಗೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 1 hour ಅದು ಅರೌಂಡು 700 rupees ಚಾರ್ಜಸ್ ಆಗುತ್ತೆ 1 hourಗೆ. ಬಟ್ ಒಂದು ಸಾಕ್ಸ್ ಕೊಡ್ತಾರೆ, ಆ್ಯಡ್ ಆನ್ ಸಾಕ್ಸ್ ಯೂಸ್ ಮಾಡ್ಕೋಬೇಕು, ಅವರೇ ಕೊಡ್ತಾರೆ 100 rupees. ಜಸ್ಟ್ ಜಂಪಿನ್ ಅಂತ ಇದ್ರ ಹೆಸರು. ಓಕೆ 1 hourಗೆ ವರ್ತಿಲ್ಲ ಅನಿಸುತ್ತೆ. ಯಾಕೆಂದರೆ ಮಕ್ಕಳು ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೆ 1 hourಲ್ಲಿ ಏನು ಮಾಡ್ತಾರೆ, ಅವರಲ್ಲಿ ಹೋಗಿ ಅವ್ರು ಅದನ್ನೆಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಆಲ್ಮೋಸ್ಟ್ 15 minutesಲ್ಲಿ ಕಂಪ್ಲೀಟ್ ಮಾಡ್ಕೊಂಬಿಡ್ತಾರೆ. ಅದೇ ಟೈಮಾಗಿ ಹೋಗುತ್ತೆ. ಇನ್ನು ಸ್ವಲ್ಪ ಅದರಲ್ಲಿ ಕಲ್ಲುಗಳೆಲ್ಲ ಕೊಟ್ಟಿರ್ತಾರೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ್ದಾರ ಒಂದರಲ್ಲಿ ಖಂಡಿತವಾಗೂ ಅದನ್ನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಬೇಡಪ್ಪ ನೆಕ್ಸ್ಟ್ ಗೇಮ್ ಆಡಬೇಕು ಅಂತ ಹೇಳಿದ್ರು ಅಂತ. ಸೊ ಗೇಮೆಲ್ಲ ಹುಡ್ಕೊಂಡು ಹೋಗೋ ಅಷ್ಟರಲ್ಲಿ ಸೊ ಇದೊಂದು ಹೊಸ ಶಾಪು ಓಪನ್ ಆಗಿತ್ತು. ನಾನು ಕೆಳಗಡೆ ಏನು ತೋರಿಸ್ದೆ ಅದೇ ಟೈಪೇ ಇತ್ತು. ಸ್ವಲ್ಪ ಇದು ಪ್ಯಾಟರ್ನ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಂಥರ ಆ್ಯಂಟಿಕ್ ಪ್ಯಾಟರ್ನಲ್ಲಿ ಕಲೆಕ್ಷನ್ಸ್ಗಳು ಚೆನ್ನಾಗಿತ್ತಪ್ಪ. ಡಿಸೈನ್ಸ್ಗಳು ಒಂದೊಂದು ರೇಟ್ ಇತ್ತು. ಒಂದೊಂದು 1100 ಹೇಳಿದ್ರು, ಒಂದು 1.5, ಒಂದು 900, ಒಂದು 800 ಆ ಥರ ಹೇಳ್ತಾಯಿದ್ರು. ಸೊ ಒಂದು ಸಿಲ್ವರ್ ಜ್ಯುವೆಲ್ರಿ ಕೂಡ ಇತ್ತು, ನಾರ್ಮಲಾಗಿ ವೆಸ್ಟರ್ನ್ ಪ್ಯಾಟರ್ನ್ ಯೂಸ್ ಮಾಡ್ತೀವಲ್ಲ ಅದು ಆ ಥರ. ಸೊ ಇದು ಇಲ್ಲೇ ಆಗಿರೋದ್ರಿಂದ ಸೇಮ್ ಪ್ರೈಸ್ ಇರುತ್ತೆ.
ಕೆಳಗಡೆ ಎಲ್ಲ ಏನು ಪ್ರೈಸ್ ಇರುತ್ತೋ ಅರೌಂಡ್ ಅದೇ ಪ್ರೈಸ್ ಇರುತ್ತೆ. ಮತ್ತು ಡಿಸೈನ್ಸ್ಗಳೆಲ್ಲ ಒಂಥರ ಯೂನಿಕ್ ಪ್ಯಾಟರ್ನ್ ಆಗಿ ತುಂಬ ಚೆನ್ನಾಗಿತ್ತು. ನಾವು ಈ ಥರ ಶಾಪ್ಗಳಿಗೆ ಹೊರಗಡೆ ಬಳೆ ಶಾಪ್ಗಳು ಆ ಥರ ಬ್ಯಾಂಗಲ್ ಸ್ಟೋರು ಅಲ್ಲಿ ಹೋಗಿ ಹುಡುಕ್ಬೇಕಾಗಿತ್ತು. ಈಗ ಒಂದೇ ಕಡೆ ಎಲ್ಲ ಸಿಕ್ಬಿಡುತ್ತೆ. ನಾವು ಏನೇನು ಅಂದ್ಕೊಂಡು ಬಂದಿರ್ತೀವೋ ಅದನ್ನೆಲ್ಲ ಒಂದೇ ಕಡೆ ತೊಗೊಳ್ಬಿಡ್ಬೋದು ಅಂತಲೇ ಹೇಳ್ಬೋದು. ಒಂದು ಶಾಪಿಂಗ್ ಒನ್ ಡೇ ಕಂಪ್ಲೀಟಾಗಿ ನಾವು ಇದಕ್ಕೆ ಕೊಟ್ಟರೆ ನಾವು ಒಂದು ಫಿಲಮ್ ನೋಡೋದಾಗಿರ್ಬೋದು, ಮಕ್ಳಿಗೊಂದು ಎಂಜಾಯ್ಮೆಂಟ್ ಆಗಿರ್ಬೋದು, ಒಂದು ಗೇಮ್ ಆಡಿಸೋದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಒಂದೇ ಕಡೆ ನಮಗೆ ಸಿಗುತ್ತೆ. ಅಂದರೆ ಈ ಥರ ಮಾಲ್ಗಳಲ್ಲೇ ಅಲ್ವಾ ಅಷ್ಟು ಅವೈಲಬಲ್. ಈ ಮಾಲ್ ಆದಮೇಲಂತೂ ಸನ್ನಿಧಿ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ನಾವು ಹೋಗ್ಬೇಕಾರೆ ಬರಬೇಕಾರೆ M5 ಅಂತಲೇ ಇರ್ತಾಳೆ. ಅದೇನು ಅಷ್ಟು ಅವಳಿಗೆ ಮೈಂಡಿಗೆ ಅಷ್ಟು ಹೋಗಿದೆಯೋ ಗೊತ್ತಿಲ್ಲ. ತುಂಬ ಖುಷಿ ಪಡ್ತಾಳೆ M5 ಮಾಲ್ ಅಂದರೆ. ಸೊ ಇದೆಲ್ಲ ಆದಮೇಲೆ ಇನ್ನು ನಾವು ಲಾಸ್ಟಲ್ಲಿ ಬಂದಿದ್ದಾಗ ಇನಾಕ್ಸ್ ಇರಲಿಲ್ಲ ಇಲ್ಲಿ. ಸೊ ಇದು ಹೊಸ್ದಾಗಿ ಮಾಡಿದ್ದಾರೆ. ಬಟ್ ಪ್ರೋಸೆಸ್ಸಲ್ಲಿತ್ತು ಅದು. ಬಟ್ ಎಲ್ಲಿ ಮಾಡ್ತಾರೆ ಯಾವ ಫ್ಲೋರು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಫೈನಲಿ 4ನೇ ಫ್ಲೋರ್ ಅನಿಸುತ್ತೆ ಇದು ಇನಾಕ್ಸ್ ಮಾಡಿದ್ದಾರೆ. ಬಟ್ ಫಿಲಮ್ಗೆ ಹೋಗೋಣ ಅಂದ್ಕೊಂಡ್ವಿ. ನಾವು ಇಲ್ಲಿಗೆ ಬಂದಾಗಲೇ ಅರೌಂಡು 6:30 ಆಗಿತ್ತು. ಸೊ ಫಿಲಮ್ಗೆ ಹೋಗ್ತೀವಿ ಅಂದರೆ ಅದು ಟೈಮ್ ಸಾಕಾಗಲ್ಲ. ಹಾಗೆ ಒಂದು ಆಫರ್ ಬಿಟ್ಟಿದ್ರು, 2 ಬರ್ಗರ್ ತೊಗೊಂಡ್ರೆ ವೆಜ್ ಆದರೆ ನಮಗೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನೀವು, ಅದು ಒಂದೇ ಒಂದು ಶಾಪಲ್ಲಿ ಮಾತ್ರ. 2ಕ್ಕೆ 99 ರುಪೀಸು, ಇನ್ನೊಂದು 89 ರುಪೀಸು. ವೆಜ್ಗೆ ನಾನ್ ವೆಜ್ಗೆ 99 ರುಪೀಸು. ಸೊ ಅದು ನೋಡಿದ ತಕ್ಷಣವೇ ಬರ್ಗರ್ ತಿನ್ನೋಕೆ ಹೋಗೋಣ ಅಂತ ಹೇಳಿದ್ಲು. ಬಟ್ ಇಲ್ಲಿ ಫನ್ ಸಿಟಿಲಿ ಅವಳು ಫನ್ ಮಾಡದೇ ಇದ್ದರೆ ಹೇಗಾಗುತ್ತೆ ಹೇಳಿ. ಫನ್ ಮಾಡಿದರೆ ಅವ್ರಿಗೆ ಮಕ್ಕಳಿಗೆ ಬಂದಿದ್ದಕ್ಕೆ ಏನೂ ಇದಾಗಲ್ಲ. ಅಲ್ಲಂತೂ ಒಳಗಡೆ ಹೋದ ತಕ್ಷಣವೇ ಸುಮಾರು ಒಂದು, ನಾನು ಅಷ್ಟು ಎಣ್ಸಕ್ಕೆ ಹೋಗಿಲ್ಲ, ಸುಮಾರು ಒಂದು 50ರಿಂದ 60 ಪ್ಲೇ ಇದೆ ಅನಿಸುತ್ತೆ ಅಲ್ಲಿ. ಬಟ್ಟು ವರ್ತಿಟ್ ಅಂತ ಹೇಳ್ಬೋದು, ವರ್ತಿಟ್ ಅಂತ ಹೇಳೋಕ್ಕಾಗಲ್ವೋ ಗೊತ್ತಿಲ್ಲ. ಬೈ ಲಕ್ ಅನಿಸುತ್ತೆ ಇದೆಲ್ಲ ಆಟಗಳು. ಬೈ ಲಕ್ಕಿಂದ ಮಾತ್ರ ಸಾಧ್ಯ. ಒಂದು ಪ್ಲಕ್ಕಿಂಗ್ ಥರ ಕೊಟ್ಟಿರ್ತಾರೆ. ಇದನ್ನು ಹಾಕಿ ನಾವು ಕಾರ್ಡ್ ಹಾಕಿದ್ರೆ ಅದು ಮೂವಿಂಗ್ ಆಗುತ್ತೆ. ಲೆಫ್ಟ್ ಟು ರೈಟು ಮೂವಿಂಗ್ ಮಾಡಿ ಅದು ಪ್ಲಕ್ಕಿಂಗಲ್ಲಿ ತೊಗೊಂಡು ಅದನ್ನು ನಾವು ಡ್ರಾಪ್ ಮಾಡಬೇಕಾಗುತ್ತೆ. ಸೊ ಇದು ವರ್ತಿಟ್ ಅಂತ ಹೇಳೋದ್ಕಿಂತ ನ್ಯಾಕಲ್ಲಿ ಮಾಡಬೇಕು. ಬಟ್ ಹಾಗೆ ಅವರು ಅದೇ ರೀತಿ ಆಗುತ್ತೋ ಇಲ್ವೋ ಅನ್ನೋದು ಡೌಟೇ ಕೂಡ. ಪ್ಲಕ್ಕಿಂಗ್ ಅನ್ನೋದು ತುಂಬ ಸಾಫ್ಟಾಗಿರುತ್ತೆ, ಅಷ್ಟು ಗ್ರಿಪ್ ಇರೋದಿಲ್ಲ. ಸೊ ಅದನ್ನ ಹ್ಯಾಂಡ್ ಓವರ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಸೊ ಫಸ್ಟು ಪ್ಲೇ ಎಲ್ಲ ಯಾವುದಿದೆ ಅಂತ ನೋಡೋಣ, ಪಾರಪ್ಪ ಯಾವುದಿದೆ ಅಂತ ನೋಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಅವಳು ಯಾವುದಾದ್ರು ಆಡ್ತಾಳೆ. ಸೊ ಯಾವ್ದು ಆಡ್ತಾಳೆ ಆ ಗೇಮ್ ಮಾತ್ರ ತೊಗೊಂಡು ಆಡ್ಸೋಣ ಅಂತ ಅಂದ್ಕೊಂಡು ಸೊ ಹೋಗಿದ್ದು. ಬಟ್ ಇಂಡಿವಿಜುವಲ್ ನಮ್ಗೆ ಯಾವ್ದು ಬೇಕಾದ್ದು ಮಾತ್ರ ಆಡಿಸಿದ್ರೆ ವರ್ತಿಟ್ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಯಾವ್ಯಾವ ಪ್ಲೇ ಇದೆ, ಯಾವ್ಯಾವ ಆಡ್ತೀಯ ಅಂತೆಲ್ಲ ಕೇಳಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವೇ ನೋಡ್ತಾ ಇರ್ಬೋದು, ಎಲ್ಲ ಪ್ರತಿಯೊಂದು ಆಟಗಳು ಇದೆ ಅಲ್ಲಿ. ಡಾಲ್ ಪಿಕ್ಕಿಂಗ್ ಮಾಡೋದಾಗಿರ್ಬೋದು, ಬಾಲ್ ಪಿಕ್ಕಿಂಗು, ಒಂದು ಡೋರೆಮಾನ್ದು. ಆ ಡೋರೆಮಾನ್ದು ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ಲು. ಸೊ ಕರ್ಕೊಂಡು ಬರ್ತೀನಪ್ಪ, ನೋಡು ಯಾವ್ಯಾವ್ದು ಆಡ್ತೀಯ ಅಂತೆಲ್ಲ ನೋಡಿಸ್ಕೊಂಡು ಒಂದು ಸತಿ ಅವಳು ಮೈಂಡ್ ಸೆಟ್ ಆಗಲಿ. ಅವಳಿಗೆ ಸ್ವಲ್ಪ ಏನಂದರೆ ಅವಳು ನೋಡಿದ ತಕ್ಷಣ ಅವಳಿಗೆ ಒಂಥರ ಏನೋ ಒಂಥರ ಖುಷಿ ಆಗಿಬಿಟ್ಟಿದ್ಲು. ಯಾವ್ದು ಆಡೋದು ಯಾವ್ದು ಬಿಡೋದು ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೆ ಅವಳಿಗೆ ಕಷ್ಟ ಅನಿಸ್ತಿತ್ತು. ಸೊ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಅವಳು ಮೈಂಡನ್ನು ಸ್ವಲ್ಪ ಫ್ರೀ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಬಂದ್ವಿ. ಸೊ ಪ್ಲೇ ಎಷ್ಟಿರುತ್ತೆ ನೋಡೋಣ ಅಂತ ಒಂದು ಪ್ಲೇಗೆ ಕೇಳಿದ್ವಿ. ಸೊ ಒಂದು ಪ್ಲೇ ಅವೈಲಬಲ್ ಇರೋದಿಲ್ಲ ನಮಗೆ. ಇದೊಂದು ಕೂಪನ್ ಥರ ಕೊಡ್ತೀವಿ. ಒಂದೊಂದು ಪ್ರೈಸ್ಗೆ ಒಂದೊಂದು ಥರ ಚಾರ್ಟ್ ಅವೈಲೇಬಲ್ ಇರುತ್ತೆ ಅಂತ ಹೇಳಿದ್ರು. ಸೊ ಫೈನಲಿ 1100 ಕೊಟ್ಬಿಟ್ಟು ತೊಗೊಂಡ್ವಿ. ಅದರಲ್ಲಿ 11 ಪ್ಲೇ ಗೇಮ್ಸ್ ಇತ್ತು. 11 ಆಟಗಳು ಯಾವುದಾರ ಆಡ್ಬೋದು, 11 ಆಟಗಳಿದೆ. ಬಟ್ ನಮಗೆ ಅದು ಈಗಲೇ ಆಡಬೇಕು ಅನ್ನೋದೆಲ್ಲ ಏನು ಕಂಡೀಷನ್ ಇರೋದಿಲ್ಲ. 6 ಮಂತ್ಸು ಟೈಮ್ ಕೊಡ್ತಾರೆ. ಆ 6 ತಿಂಗಳಲ್ಲಿ ನಮಗೆ ಯಾವಾಗಾರ ಬಂದು ನಾವು ಅದನ್ನು ಪ್ಲೇನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಹಾಗೆ 3400 ಕಟ್ಟಿದ್ರೆ 60 ಪ್ಲೇ ಇರುತ್ತೆ. ಇದು ವರ್ತಿಟ್ ಅಂತ ಅನ್ನಿಸ್ತು. ಬಟ್ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಎಲ್ಲನೂ ಪ್ಲೇ ಮಾಡ್ಕೋಬೋದು. ಸೊ ಇದು 3D ರೋಲರ್ ಕೋಸ್ಟರ್ ಅಂತ ಹೇಳ್ತಾರಲ್ಲ, ಸೊ ಇದನ್ನು ಫಸ್ಟ್ ಪ್ಲೇ ಮಾಡೋಕ್ಕೆ ಅಂತ ಹೋದರು. ಸೊ ಇದು ಒಬ್ಬರಿಗೆ 200 ಪಾಯಿಂಟ್ಸು ತೊಗೊಳುತ್ತೆ. ಅಲ್ಲ ಆಟದಲ್ಲಿ ಹೇಳ್ದಂಗೆ 11 ನಮಗೇನು ಪ್ಲೇ ಇದೆ ಅದರಲ್ಲಿ ಇದು ಒಬ್ಬರಿಗೆ 2 ಆಟ ತೊಗೊಂಡ್ರೆ ಇಲ್ಲಿ 4 ಗೇಮು ಒಂದು ಆಟದಲ್ಲೇ ಕಂಪ್ಲೀಟ್ ಆಗೋಯ್ತು ಅವರು. ಸೊ ಇಬ್ಬರು ಹೋಗಿದ್ರು.
ಸೊ ಅದರಲ್ಲಿ ಎಂಜಾಯ್ ಮಾಡಿಕೊಂಡ್ರು ಸ್ವಲ್ಪ ಹೊತ್ತೆಲ್ಲ. ಅದರಲ್ಲಿ ಏನೇನು ಬರುತ್ತೆ ಗೇಮ್ಸ್ಗಳು ಮಿಡಲೆಲ್ಲ ಏನು ಬರ್ತಾರೋ ಅವ್ರಿಗೆಲ್ಲ ಶೂಟ್ ಮಾಡಿಕೊಂಡು ಮುಂದೆ ಹೋಗ್ತಾನೇ ಇದು ಆಟ ಆಡ್ಕೊಂಡು ಪ್ಲೇ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡ್ರು. ಸೊ ಇದು ಅರೌಂಡ್ ಒಂದು 5 ಮಿನಿಟ್ಸ್ ಅಷ್ಟೇ ಅನಿಸುತ್ತೆ, 5 ಮಿನಿಟ್ಸ್ಗಿಂತ ಜಾಸ್ತಿ ಏನಿರಲಿಲ್ಲ. ಸೊ ಇದೆಲ್ಲ ಆಯಿತು. ಈ ಆಟದಲ್ಲಿ ಒಂದು 4 ಆಟ ಕಂಪ್ಲೀಟ್ ಮಾಡಿಕೊಂಡ್ರು. ಇಬ್ರಿಗೂ 200 ಪಾಯಿಂಟ್ಸ್ ಬರುತ್ತೆ ಇದರಿಂದ. ಇದು 4 ಆಟ ಹೋಯ್ತು. ಸೊ ನೆಕ್ಸ್ಟು ಯಾವ್ದು ಆಟ ಆಡೋದು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿದ್ಲು ಅಂತಲೇ ಹೇಳ್ಬೋದು. ಅವಳು ನೋಡ್ತಾ ಇದ್ರೆ ನಿಮಗೆ ಕಾಣಿಸ್ತಾ ಇರ್ಬೋದಲ್ಲ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಸೊ ಇದನ್ನು ಆಡಿಸ್ಬೇಕು ಅಂತಲೇ ಬಂದಿದ್ದು, ಬಟ್ ಲಾಸ್ಟಲ್ಲಿ ನಾನು ಅವಳಿಗೆ ಒಂದೇ 1 ಅವರ್ ಆಡಿಸಿದ್ನಲ್ಲ ಆ ಥರ ಪ್ಲೇ ಆಟ ಆಡಿಸಿದ್ದೆ. ಸೊ ಇವಾಗ ಈ ಥರ ಬಾಲ್ ಪ್ಲಕ್ಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ರು. ಸೊ ನೋಡ್ತಾ ಇದ್ವಿ ಹೇಗೆ ಮಾಡೋದು, ಹೇಗೆ ಆಟ ಆಡೋದು ಅಂತ. ಸೊ ಪಾಪ ಯಾರೋ ಒಬ್ಬರು ತೆಗಿತಾ ಇದ್ರು, ಅದು ಅಲ್ಲೇ ಬಿದ್ದೋಯ್ತು. ಸೊ ಹೀಗೆ ಅದು ಗ್ರಿಪ್ಪಿಂಗ್ ಇರಲ್ಲ, ಗ್ರಿಪ್ ಸಿಕ್ಕಿದ್ರೆ ಅದು ನಾವು ಹೋಲ್ಡ್ ಮಾಡಿಬಿಟ್ಟು ನಮ್ಮ ಜಾಗಕ್ಕೆ ಹಾಕ್ಕೊಳ್ಬೋದು. ಸೊ ನಾವು ಫೈನಲಿ ಒಂದು ಆಟ ಆಡೋಣ ಅಂತ ಆಡಿದ್ವಿ. 2 ಆಟ ಆಡಿದ್ವಿ, ನೀವೇ ನೋಡಿ ಹೇಗೆ ಆಡಿದ್ವಿ ಅಂತ. ಸೊ ನೋಡಿ ಅದು ಹೋಲ್ಡ್ ಆಗ್ತು ಅಷ್ಟೇ, ಒಂದೇ ಅಲ್ಲಿ 30 ಸೆಕೆಂಡ್ಸ್ ಅಷ್ಟೇ ನಮಗೆ ಟೈಮ್ಸ್ ಕೊಡೋದು. ನಾವು ಮೂವ್ ಮಾಡಿ ಪ್ಲಕ್ ಮಾಡಿ ತಗೊಳ್ಳೋದು. ಸೊ ಎಲ್ಲ ಕಂಪ್ಲೀಟ್ ಆಯಿತು. 2 ಆಟ ಸಾಕಮ್ಮ, ಇನ್ಯಾವುದು ಬೇಡ ಅಂದು. ಸೊ ಇವಾಗ ಊಟ ತಿನ್ನೋಕ್ಕೆ ಹೋಗಬೇಕು. ಏನಾರು ಸ್ನ್ಯಾಕ್ಸ್ ಟೈಮ್ ಆಗಿತ್ತಲ್ಲ, ಅರೌಂಡ್ 7 o'clock. ಏನಾರು ಸ್ನ್ಯಾಕ್ಸ್ ತಿನ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಹೋಗ್ತಾ ಇದ್ದೀವಿ ಇವಾಗ. ಸೊ ಹೋಗ್ಬೇಕಾದ್ರೆ ಇದು ಕೂಡ ಟ್ರೈನ್ ಒಂದು ಇದೆ, ಈ ಥರ ಎಲ್ಲ ಪ್ಲೇ ಎಲ್ಲ ಇದೆ. ಟ್ರೈನು 1 ರೌಂಡು ಇದಕ್ಕೆ ಲಾಸ್ಟ್ ಎಲ್ಲ ಫಸ್ಟ್ ನಾನು ವಿಡಿಯೋದಲ್ಲಿ ಇದನ್ನು ಆಡಿಸಿದ್ದೀನಿ, ಬಟ್ ಅದೇನು ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಒಬ್ಬರಿಗೆ ಪರ್ ಹೆಡ್ಡು 100 rupees. ಸೊ ಇದೆಲ್ಲ ಆದಮೇಲೆ ಮೇಲ್ಗಡೆ ಒಂದು ಹೋಗೋಣ, ಇದೆಲ್ಲ ಇದೆಲ್ಲ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ನಾನು ಆಲ್ರೆಡಿ ಹೇಳ್ದ ಹಾಗೆ ಬರ್ಗರ್ 99 rupees ಆಫರ್ ಇತ್ತು ಇಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲೇ ಒಂದು 4 ಆರ್ಡರ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಳ್ಬೇಕು ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ನೋಡಕ್ ಚೆನ್ನಾಗಿತ್ತು. ನೀವು ಅವಳಿಗೆ ಹೇಳ್ಕೊಡ್ಬೇಕಾ ತಿನ್ನೋದು? ಏನ್ ಚೆನ್ನಾಗಿ ತಿಂತೈತೆ ಕುಳ್ಳು ಬಂಗಾರಿ. ನೀನ್ ತಿಂದ್ರೆ ನಾನು ತಿನ್ನಂಗೆ. ಚೆನ್ನಾಯ್ತಾ? ಒಂದೇ ಒಂದು ಟ್ರೈ ಮಾಡ್ತೀಯ KFC? ಚೆನ್ನಾಯ್ತಾ? ಮನೇಲೆ ಮಾಡ್ಬೋದು. ಹೆಂಗ್ ಮಾಡೋದು? ಹೇಗ್ ಮಾಡೋದು ಚಿನ್ನಿ? ಹಾಂ ಹಾಂ ದೊಡ್ಡದು ಹಾಂ ತಗೊಂಡ್ಬಿಟ್ಟು ಅದನ್ನ ಪುಡಿ ಮಾಡ್ಬಿಟ್ಟು ಮಿಕ್ಸ್ ಮಾಡಬೇಕು. ಹಾಂ ಚಿಕನ್ನ ಹಾಂ ಇದು ಅದೇನೋ ಮೊಟ್ಟೆ ಐತಲ್ಲ ಅದಕ್ಕೆ ಹಿಂಗೆ ಮಿಕ್ಸ್ ಮಾಡಬೇಕು. ಮೊಟ್ಟೆ ಆಮೇಲೆ ಅದಕ್ಕೆಲ್ಲ ಎದ್ಬಿಟ್ಟು ಅದೇನೋ ಒಂಥರ ವೈಟ್ ಕಲರ್ ಪುಡಿ ಇರುತ್ತೆ, ಅದಕ್ಕೆ ಹಾಕ್ಬಿಟ್ಟು ಬೇಯಿಸ್ಬೇಕು. ಆಮೇಲೆ ಮತ್ತೆ ಎಣ್ಣೆ ಅದೇನೋ ಮೊಟ್ಟೆಗೆ ಹಿಂಗೆ ಮಾಡ್ಬಿಟ್ಟು ಲೇಸ್ ಐತಲ್ಲ ಮಿಕ್ಸ್ ಮಾಡಿದ್ರೆ ಅದನ್ನ ಹಾಕ್ಬಿಟ್ಟು ಮತ್ತೆ. ಸೊ ನೀವು ನೋಡಿರ್ಬೋದಲ್ಲ ಯಾವ ರೀತಿ KFC ಮಾಡೋದು ಅಂತ ಸನ್ನಿಧಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾಳೆ. ನೋಡೋಣ ಒಂದ್ಸತಿ ಟ್ರೈ ಮಾಡೋಣ ಅವಳು ಹೇಳಿದ್ದು ಕೂಡ ಅಂತ ಅಂದ್ಕೊಂಡು. ಸೊ ಎಲ್ಲ ಫೈನಲಿ ಮುಗಿಸ್ಕೊಂಡ್ವಿ. ಇದೆಲ್ಲ ಮುಗಿಸೋದಕ್ಕೆ 8 o'clock ಆಯಿತು. ನಮ್ಮದವ್ರೇನು ಕಾರ್ ಪಾರ್ಕಿಂಗ್ ಮಾಡಿದ್ರಲ್ವ, ಸೊ ತೊಗೊಂಬರೋಕ್ಕೆ ಅಂತ ಹೋಗಿದ್ರು. ಅಷ್ಟರಲ್ಲಿ ನಾವು ಕೆಳಗಡೆ ಬಂದು ವೆಯ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವತ್ತು 1 day ಫುಲ್ಲು ನಮಗೆ ಅನ್ನೋದಕ್ಕಿಂತ ಬರೀ ಒಂದು 2 hours ಒಂದು ಮಕ್ಕಳಿಗೋಸ್ಕರ ಒಂದು ಹೊಸ ವರ್ಷದ ಮೊದಲನೇದು ವ್ಲಾಗ್ ಇದು ಮಾಡಿರೋದು.
ಸೊ ಮಕ್ಕಳು ಖುಷಿಯಾಗಿದ್ದರೆ ಅಪ್ಪ ಅಮ್ಮನಿಗೆ ಅದಕ್ಕಿಂತ ಏನು ಬೇಕಿಲ್ಲ. ತುಂಬ 15 ಡೇಸ್ ಲೀವ್ ಕೊಟ್ಟಾಗಿಂದನೂ ಇಲ್ಲಿ ಕರ್ಕೊಂಡು ಬಾರಪ್ಪ ಅಂತ ತುಂಬ ಹೇಳ್ತಾನೆ ಇದ್ಲು. ಸೊ ಫೈನಲಿ ಅವರಪ್ಪ ಸ್ವಲ್ಪ ಟೈಮ್ ಬಿಡು ಮಾಡಿಕೊಂಡು ಅವ್ರ ಜೊತೆ ನಮ್ಮ ಜೊತೆ ಎಲ್ಲ ಬಂದು ಸ್ವಲ್ಪ ಇದನ್ನೆಲ್ಲ ನೋಡ್ಕೊಂಡಿದ್ದು ನಮಗಂತೂ ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಮ್ಮ ವಿಡಿಯೋಸ್ಗಳನ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದು ಬಂದು ಹೊರಗಡೆದು ಔಟ್ ವ್ಯೂ. ನಾವು ಸ್ಟಾರ್ಟಿಂಗು ಮೇನ್ ಎಂಟ್ರೆನ್ಸ್ ಇಲ್ಲಿಂದಾನೇ ಬರಬೇಕಾಗಿತ್ತು. ಬಟ್ ಏನು ಮಾಡೋದು, ಕಾರ್ ಪಾರ್ಕಿಂಗ್ ಮಾಡಿ ನಾವು ಬೇಸ್ಮೆಂಟಿಂದ ಬಂದಿದ್ದರಿಂದ ನಾವಿದು ಮುಂಚೆನೇ ಫ್ರಂಟಿಗೆ ಬರೋಕ್ಕಾಗಿಲ್ಲ. ಹಾಗೆ ಇದು ನೈಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ, ಲೈಟಿಂಗ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಸೊ ಸ್ವಲ್ಪ ಕತ್ಲಾಗಲಿ ಅಂತಲೇ ನಾವೇ ವೇಟ್ ಮಾಡಿ ಸೊ ಫೈನಲಿ ಬಂದಿದ್ದೀವಿ. ಅದರಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕಂತೂ ತುಂಬ ಮಕ್ಕಳು ಕ್ಯೂ, ಅದ್ರ ಮೇಲೆ ಹತ್ಬಿಡ್ತಾರೆ ಅಂತ ಅಲ್ಲೇ ಸೆಕ್ಯೂರಿಟಿ ಅವರೆಲ್ಲ ಅಲ್ಲೇ ನಿಂತ್ಕೊಂಡು ವಿಜಿಲ್ ಹೊಡ್ಕೊತಾ ಇದ್ರು ಬರಬಾರ್ದು ಅಂತ. ಸೊ ಹಾಗೆ ಇಲ್ಲಿ ಇವಾಗ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಇರೋದ್ರಿಂದ ಇಲ್ಲೇ ಸ್ವಲ್ಪ ಇಲ್ಲೂ ಸಹ ಮೇಳಗಳೆಲ್ಲ ಎಲ್ಲ ಐಟಮ್ಸ್ಗಳೆಲ್ಲ ಹೊರಗಡೆ ಹಾಕ್ಕೊಂಡಿದ್ರು. ನೀವು ನಂಬ್ತಿರೋ ಬಿಡ್ತಿರೋ ಹೊರಗಡೆ ಇಲ್ಲಿ ಸೇಮ್ ಪ್ರಾಡಕ್ಟ್ ನಾವು ಒಳಗಡೆ ಏನು ತೊಗೊಂಡ್ವಿ ಅದಕ್ಕೂ ಇದಕ್ಕೂ 150 ರುಪೀಸ್ 200 ಸ್ವಲ್ಪ ಡಿಫ್ರೆಂಟ್ ಇತ್ತು ಅಮೌಂಟು ಅಂತಲೇ ಹೇಳ್ಬೋದು. ಸೊ ಬಟ್ ಏನಂದರೆ ಇವಾಗ ವರ್ತ್ ಇಟ್ ಅಂತ ಅನ್ನಿಸ್ಬೋದು, ನಾವು ಹೊರಗಡೆ ತೊಗೊಳ್ತೀವಿ ಇದನ್ನು. ಸೊ ನಮಗೇನಾರು ಅಕಸ್ಮಾತ್ ಅವ್ರು 1 ಇಯರ್ ವಾರಂಟಿ ಕೊಟ್ಟಿದ್ದಾರಲ್ಲ ಅದರದ್ದು, ಸೊ ಅದೇನಾರು ಮುಗಿದಿದ್ರೆ ನಮಗಿಲ್ಲಿ ಮತ್ತೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ 6 ತಿಂಗಳೊಳಗಡೆನೇ ಅಲ್ವಾ. ಸೊ ಅದರಿಂದ ಶಾಪಲ್ಲಿ ತೊಗೊಂಡ್ರೆ ನಮಗೆ ವರ್ತ್ ಅಂತ ಅನಿಸುತ್ತೆ. ಏಕೆಂದರೆ ಗೊತ್ತಿರುತ್ತೆ, ನಾನು ಸುಮಾರು 1 ಇಯರ್ ಆಯಿತು M5 ಮಾಲ್ ಓಪನ್ ಆಗಿ. ಸೊ ಅಲ್ಲೂ ಕೂಡ ಅವರು ಅದೇ ಶಾಪವರು ಇವಾಗಲೂ ಕೂಡ ಅಲ್ಲೇ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಗೊತ್ತಿರೋ ಕಡೆ ತೊಗೊಂಡ್ರೆ ಸ್ವಲ್ಪ ನಮಗೆ ಅಕಸ್ಮಾತ್ ಏನಾರ ಪ್ರಾಬ್ಲಮ್ ಇದ್ದರೂ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಸೊ ಆಚೆಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ 200 ಡಿಫ್ರೆನ್ಸ್ ಇತ್ತು ಅಮೌಂಟು ಅಲ್ಲಿಗೂ ಇಲ್ಲಿಗೂ. ಸೊ ಇದು ಹೊರಗಡೆ ಎಲ್ಲ ಹಾಕಿದ್ರು. ಹಾಗೆ ನಮ್ಮ ಮನೆಯವ್ರು ಬರೋ ತನಕ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇದ್ವಿ, ಪ್ರೈಸ್ ಎಲ್ಲ ಕೇಳ್ಕೊಂಡ್ವಿ. ಸೊ ಇವ್ರದ್ದು ಶಾಪ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಎಲ್ಲೋ ಒಂದು ಶಾಪ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ಇಲ್ಲಿಗೆ ಮೇಳ ಥರ ಹಾಕ್ಕೊಂಡಿದ್ರು, ಡ್ರೆಸ್ಸಸ್ಗಳಾಗಿರ್ಬೋದು, ಫಸ್ಟು ಲೇಡೀಸ್ ಏನು ಯೂಸ್ ಮಾಡ್ತಾರಲ್ಲ ಅಂಥ ಐಟಮ್ಸ್ಗಳೇ ಜಾಸ್ತಿ, ಇಯರಿಂಗ್ಸು, ಬ್ರೇಸ್ಲೆಟ್ರು, ನೆಕ್ ಚೈನ್ಸು ಎಲ್ಲ ರಿಂಗ್ಸ್ಗಳು ಪ್ರತಿಯೊಂದು ಜಾಸ್ತಿ ವುಮೆನ್ಸ್ ವೇರ್ಗಳೇ ಜಾಸ್ತಿ ಇತ್ತು, ಮಕ್ಳುಗಳು ಯೂಸ್ ಮಾಡೋ ಅಂಥದ್ದು ಅವೆಲ್ಲ. ಬಟ್ ಕ್ಲಾತ್ ಸ್ಯಾರೀಸ್ಗಳೆಲ್ಲ ಅವೈಲೇಬಲ್ ಇತ್ತು. 1500 ಒಂದು ಸ್ಯಾರಿ, ಒಂಥರ ಕಾಟನ್ ಬೇಸ್ಡ್ ಆಗಿತ್ತು, ಸ್ವಲ್ಪ ಸಾಫ್ಟ್ ಕಾಟನ್ ಅಂತಲೇ ಹೇಳ್ಬೋದು. ಸೊ ಇದು ನಾವು ಮುಂಚೆನೇ ಬರಬೇಕಾಗಿತ್ತು ಇಲ್ಲಿ ಅಂತ. ನಾವು ಒಳಗಡೆ ಎಲ್ಲ ನೋಡಿಕೊಂಡು ಇಲ್ಲಿ ಬರೋದಕ್ಕೆ ಲೇಟ್ ಆಗೋಯಿತು. ಸೊ ಅದಕ್ಕೆ ಜಾಸ್ತಿ ಎಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ. ಇದು ಟಾಪು ಒಂದು ಸಿಂಗಲ್ ಟಾಪು 650 ರುಪೀಸ್ ಅಂತ ಹೇಳಿದ್ರು. ಸೊ ಕ್ವಾಲಿಟಿ ಬೇಸು ಕೂಡ ಹೋಗುತ್ತಲ್ವ, ಕ್ವಾಲಿಟಿ ಹೇಗಿರುತ್ತೋ ಅದೇ ರೀತಿ ಪ್ರೈಸು ಕೂಡ ಅದೇ ರೀತಿ ಇರುತ್ತೆ. ನಾವು ಪ್ರೈಸ್ ಎಲ್ಲ ಕಡೆ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ಟೆ ಕ್ವಾಲಿಟಿನೂ ನೋಡಬೇಕಾಗುತ್ತೆ. ಸೊ ಹಾಗೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಹಾಗೆ ಇವತ್ತು ನಮ್ಮ M5 ಮಾಲ್ನಲ್ಲಿ ಸ್ವಲ್ಪ ಮಕ್ಕಳಿಗೋಸ್ಕರ ಹೊಸ ವರ್ಷದ ರೆಸಲ್ಯೂಷನ್ನಲ್ಲಿ ಮೊದಲನೇ ವ್ಲಾಗ್ನಲ್ಲಿ ನಾನು M5 ಮಾಲ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ. ನೀವು ಯಾವಾಗಾರ ಫ್ರೀ ಇದ್ದರೆ ಒನ್ ಟೈಮ್ ಬನ್ನಿ. ಮಾರ್ನಿಂಗ್ ಬಂದರೆ ನಿಮಗೊಂದು 2-3 ಅವರ್ಸಲ್ಲಿ ಸ್ವಲ್ಪ ಮೈಂಡು ಕೂಡ ರಿಫ್ರೆಶ್ ಆಗುತ್ತೆ. ಹಾಗೆ ಫಿಲಮ್ ನೋಡಬೇಕು ಅಂದವ್ರಿಗೂ ಕೂಡ ಐನಾಕ್ಸ್ ಅವೈಲೇಬಲ್ ಇರುತ್ತೆ. ಮತ್ತು ಮಕ್ಕಳನ್ನೆಲ್ಲ ಒಂದೇ ಕಡೆ ಆಡಿಸೋದಕ್ಕೆ ಆಗಿರ್ಬೋದು, ಒನ್ ಡೇ ಫುಲ್ ಸ್ಪೆಂಡ್ ಮಾಡ್ಕೋಬೋದು. ವಿಂಡೋ ಶಾಪಿಂಗಾರ ಮಾಡಿ ಅಥವಾ ಶಾಪಿಂಗ್ ಬೇಕಿದ್ರೆ ಶಾಪಿಂಗ್ ಕೂಡ ಮಾಡ್ಕೊಳ್ಬೋದು. ಅದು ಅವ್ರವ್ರ ಚಾಯ್ಸು ತಗೊಳ್ಳೋದು ಬಿಡೋದು. ಬಟ್ ಎಂಟ್ರಿ ಅಂತೂ ಫ್ರೀ ಇರುತ್ತೆ. ಬಟ್ ನೀವು ಓನ್ ವೆಹಿಕಲ್ ಯೂಸ್ ಮಾಡ್ಕೊಂಡು ಬಂದರೆ ಸ್ವಲ್ಪ, ನೀವು ವಿಂಡೋ ಶಾಪಿಂಗ್ ಬಂದರೆ ಸ್ವಲ್ಪ ಚಾರ್ಜಸ್ ಆಗ್ತಾ ಇರುತ್ತೆ. ಯಾಕೆಂದರೆ ಈ 1 ಅವರ್ಗೆ 50 ರುಪೀಸ್ ಅಂದರೆ ನೀವು ಒಂದು 5 ಅವರ್ ಇರ್ತೀವಿ ಅಂದರೆ ಅಲ್ಲೇ 250 ರುಪೀಸ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ನಾರ್ಮಲ್ ನಿಮ್ಮದೇ ಓನ್ ವೆಹಿಕಲ್ ಇದ್ದರೆ ನೀವು ಶಾಪಿಂಗ್ ವಿಂಡೋ ಶಾಪಿಂಗ್ ಸ್ವಲ್ಪ ಕಾಸ್ಟ್ ಇದಾಗುತ್ತೆ, ಇಲ್ಲಾಂದರೆ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಏನೇನಿತ್ತು ಅದನ್ನೆಲ್ಲ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇಲ್ಲಿ ಡ್ರೆಸ್ ಮೆಟೀರಿಯಲ್ ಇತ್ತು, ಡಿಸೈನ್ಸ್ಗಳು ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಪ್ರೈಸೇ 1500 ಅಂತ ಹೇಳಿದ್ರು. ಬಟ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡೋಕೆ ಅಷ್ಟು ಟೈಮ್ ಆಗಿತ್ತು. ಸೊ ಮತ್ತೆ ಇನ್ನೊಂದು ಕೂಪನ್ ಕೊಟ್ಟಿದ್ದಾರಲ್ಲ, ಆ ಕೂಪನ್ 6 ಮಂತ್ ವ್ಯಾಲಿಡ್ ಇರುತ್ತಲ್ಲ, ಇನ್ನೂ ಆಲ್ಮೋಸ್ಟು ಒಂದು ಇನ್ನೂ 5 or 6
ಪ್ಲೇ ಇದೆ ಅಲ್ಲ, ಅದನ್ನು ಯಾವಾಗಾರ ಫ್ರೀ ಟೈಮಲ್ಲಿ ಬಂದಾಗ ಆಡ್ಸೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಸೊ ಎಲ್ಲ ನೋಡ್ಕೊಂಡ್ವಿ. ಚಂದ್ರಂದು ಬೆಳಕು ತುಂಬ ಚೆನ್ನಾಗಿತ್ತು. ಹತ್ರ ಪೌರ್ಣಮಿ ಹತ್ರ ಆಗಿರೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾವು ಹೋಗಿದ್ದೆ ಇದು ಸ್ಯಾಟರ್ಡೆ ಆಗಿತ್ತು, ಸ್ಯಾಟರ್ಡೆ ಪೌರ್ಣಮಿ ಇತ್ತಲ್ವ, ಸೊ ತುಂಬ ಚೆನ್ನಾಗಿತ್ತು. ಹಾಗೆ ಅದನ್ನೊಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸೊ ಇದೆಲ್ಲ ಆದಮೇಲೆ ಇನ್ನು ಕಾರು ಬರೋದಕ್ಕೆ ಲೇಟ್ ಆಯ್ತಿತ್ತಲ್ಲ ಅಂತೇಳ್ಬಿಟ್ಟು ಔಟ್ ವ್ಯೂದೆಲ್ಲ ಹೇಗಿದೆ ಅಂತ. ಈಗಂತೂ M5 ಮಾಲ್ನಲ್ಲಿ ಮೋಸ್ಟ್ ಆಫ್ ದ ಅಟ್ರಾಕ್ಷನ್ ಅಂದರೆ ಮಕ್ಕಳಿಗೆ ಇವಾಗ ಈ ಸ್ನೋಮ್ಯಾನ್ ಡಾಲ್ ಮಾಡಿರೋದೇ ತುಂಬ ಅಟ್ರಾಕ್ಷನ್. ಸೊ ಅದನ್ನು ನೋಡೋದಕ್ಕಾದರೂ ಸಹ ಈಗ M5 ಮಾಲ್ಗೆ ಹೋಗ್ತಾರೆ. ಸ್ವಲ್ಪ ಮಕ್ಕಳನ್ನ ಅಟ್ರಾಕ್ಷನ್ ಯಾವ ರೀತಿ ಮಾಡಬೇಕು ಸೊ ಅದನ್ನು ಮಾಡ್ತಾರೆ. ಫೈನಲಿ M5 ಮಾಲ್ ತೋರಿಸ್ತೇನಪ್ಪ ನಮ್ಮ ಸಣ್ಣಗೆ ಚಿಂಟುಗೆ. ಹ್ಯಾಪಿ ಆಯ್ತಾ? ಇನ್ನೊಂದ್ಸತಿ ಕರ್ಕೊಂಡ್ ಬರಲ್ಲ ಬಿಡು. ಹ್ಯಾಪಿ ಆಯ್ತಮ್ಮ, ನಂಗೆ ಖುಷಿ ಆಯ್ತು ಅಂತ ಏನಾದ್ರು ಹೇಳಿದ್ರೆ ತಾನೆ. ನೋಡ್ರಿ ಇವಾಗ ಈಗ M5 ಮಾಲ್ಗೆ ಇನ್ನೊಂದ್ಸತಿ ಕರ್ಕೊಂಡು ಹೋಗ್ಬಾರ್ದಂತೆ, ವಾಟರ್ ಫಾಲ್ ಕರ್ಕೊಂಡು ಹೋಗ್ತಾರ. ವಂಡರ್ಲಾಗ ಯಾರು ಹೇಳಿದ್ದು? ಹೌದಾ? ನನಗೆ M5 ಮೇಲೆ ಇನ್ನೊಂದ್ಸತಿ ಕೇಳಲ್ಲ ನೀನು, ಇದೇ ಮಾತು. ಫ್ರೀಯು? ಹೌದಾ? ಫ್ರೀಯಾಗಿ ಕರ್ಕೊಂಡು ಹೋಗ್ತಾರ ವಂಡರ್ಲಾಗ್ ನಿನ್ಗೆ? ನಾನು ಬರ್ತೀನಿ. ನಾನು ಪರವಾಗಿಲ್ಲ, ಚಿಕ್ಕವಳಾಗ್ತೀನಿ. ನಿನ್ ತರನೇ ಪ್ಯಾಂಟ್ ಶರ್ಟ್ ಹಾಕೊಂತೀನಿ, ಅವಾಗ ಚಿಕ್ಕವಳಾಗ್ತೀನಲ್ಲ. ನನ್ನೊಂದ್ಸತಿ ಕೇಳು ನಿಮ್ಮ ಮ್ಯಾಮ್ಗೆ ಕರ್ಕೊಂಡು ಹೋಗಕ್ಕೆ ಪ್ಲೀಸ್. ನಾನು ವಂಡರ್ಲಾ ನೋಡೇ ಇಲ್ಲ, ಕರ್ಕೊಂಡು ಹೋಗಲ್ವಾ? ಹೇಗಿರುತ್ತೆ? ಇವಾಗ ಅದೆಲ್ಲ ಓಕೆ. ಈಗ M5 ಮಾಲ್ಗೆ ಬಂದೆ ಅಲ್ಲ, ಏನ್ ಅನ್ನಿಸ್ತು ನನಗೆ ಹೇಳು. ಖುಷಿ ಆಯ್ತಾ ನಿಂಗೆ? ಇದು ಬಂದು ಹೊಸ ವರ್ಷದ ಮೊದಲನೇದು ವ್ಲಾಗ್ ಆಗಿತ್ತು, ಮಕ್ಕಳ ಜೊತೆ ಔಟಿಂಗ್ ಮಾಡಿದ್ದು. ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.